ಸರ್ ಈಗ ನೀವು ಸಾಮಾನ್ಯವಾಗಿ ಇವಾಗ ಕನ್ನಡದಿಂದ ತೆಲುಗು ಹಾಗೆ ಬೇರೆ ಬೇರೆ ಸಿನಿಮಾಗಳು ಮಾಡ್ತೀವಿ, ಏನು ವ್ಯತ್ಯಾಸಗಳಿರುತ್ತಾ? ನಾವು ಆಗಲೇ ಹೊರಗಡೆ ಆಫ್ ದಿ ಕ್ಯಾಮ್ರಾ ಕೇಳ್ತಿದ್ದೆ, ನಮ್ಮ ಇಲ್ಲಿ ಒಂದು ಸೆಟ್ಲ್ ನಮ್ಮದು ಅಂತ ಒಂದು ಧೈರ್ಯ ಇರುತ್ತೆ ನನಗೆ, ನಮ್ಮದು ಕರ್ನಾಟಕ, ನಮ್ಮ ಕನ್ನಡ ಸಿನಿಮಾ ಅಂತೇಳಿ. ಆಚೆ ಕಡೆ ಹೋದಾಗ ಪ್ಯಾನ್ ಇಂಡಿಯಾ ಮತ್ತು ಬೇರೆ ಭಾಷೆ ಸಿನಿಮಾಗಳು ಅಲ್ಲಿ ಹೇಗಿರುತ್ತೆ ವ್ಯತ್ಯಾಸಗಳು? ಒಂದು ಬದಲಾವಣೆ ಏನೋ ಇರುತ್ತಾ, ಅಥವಾ ನಮ್ಮ ಕನ್ನಡ ಅಂತೇಳಿ ಸ್ವಲ್ಪ ಏನಾದರೂ ಬ್ಯಾಕ್ ಮಾಡೋ ಥರ ಆ ಥರ ಏನಾದ್ರು ಇರುತ್ತಾ? ಕನ್ನಡ ಅಂತ ಅಥವಾ ಈ ಕಡೆ ಇನ್ನೊಂದು ಭಾಷೆಯಿಂದ ಬಂದಿದ್ದಾನೆ ಅಂತ ಅಲ್ಲ, ನೀವು ಯಾವುದೇ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋದಾಗ ಏನಾಗುತ್ತೆ, ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಯಾವ ರೀತಿಲಿ ಅಂತಂದರೆ, ಯಾಕೆ ನಮ್ಮಲ್ಲಿ ಕಲಾವಿದರು ಇರಲಿಲ್ವಾ, ನಮ್ಮ ಕಲಾವಿದರಿಗೆ ಅವಕಾಶ, ಇದು ಎಲ್ರಿಗೂ ಸಾಮಾನ್ಯವಾಗಿರುವಂಥದ್ದು. ಇದು ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಇದು ನಮ್ಮ ಕಲಾವಿದರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ, ನಮ್ಮ ಕಲಾವಿದರೇ ಚೆನ್ನಾಗಿ ಮಾಡಿರೋರಲ್ಲ ಅಂತ. ಬಟ್ ಅಗೇನ್, ನೀವು ನಿಮ್ಮ ಕೆಲಸವನ್ನು ತೋರಿಸ್ತಾ ಹೋದಾಗ, ನಿಮ್ಮ ಕೆಲಸವನ್ನು ನೀವು ನಿಮ್ಮ ತಲೆ ಬಗ್ಗಿಸ್ಕೊಂಡು ಮಾಡ್ತಾ ಹೋದಾಗ ಅವ್ರಿಗೆ ಅದ್ರ ಅರಿವಾಗುತ್ತೆ. ಓಕೆ, ಏನಕ್ಕೆ ಇಲ್ಲಿ ಕರೆದಿದ್ದಾರೆ ಅನ್ನೋದು ಒಂದು ಇದಾಗುತ್ತೆ. ಆ್ಯಂಡ್ ಅದ್ರ ಪಡೆಗೆ ಸೆಟ್ಲ್ ಆಗ್ತಾ ಹೋಗುತ್ತೆ, ಹೋಗ್ತಾ ಹೋಗ್ತಾ ಹೋಗ್ತಾ. ಅಂದರೆ ಕೆಲವು ಪ್ರಶ್ನೆಗಳಿಗೆ ಕೆಲಸನೇ ಉತ್ತರ. ಎಕ್ಸಾಕ್ಟ್ಲಿ. ಸೊ ಕೆಲಸದ ಮುಖಾಂತರ ಉತ್ತರ ಕೊಡ್ತಾ ಹೋಗಬೇಕು. ಆ್ಯಂಡ್ ಇನ್ನು ವ್ಯತ್ಯಾಸಗಳ ಮೇಲೆ ಬಂದರೆ, ವ್ಯತ್ಯಾಸ ನಿಮಗೆ ಟೀಮ್ ಮೇಲೆ ಹೋಗುತ್ತೆ, ನಿರ್ದೇಶಕರ ಮೇಲೆ ಹೋಗುತ್ತೆ, ಆ ಟೀಮ್ನ ಯಾರು ಲೀಡ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಕನ್ನಡ ಸಿನಿಮಾನೇ, ನನ್ನ ಒಂದು ಸಿನಿಮಾದ ಸೆಟ್ಟಲ್ ಆಗುವ ಎಕ್ಸ್ಪೀರಿಯನ್ಸೇ ಬೇರೆ, ನನಗೆ ಇನ್ನೊಂದು ಸಿನಿಮಾದ ಸೆಟ್ಟಲ್ ಆಗುವ ಎಕ್ಸ್ಪೀರಿಯನ್ಸೇ ಬೇರೆ. ಅದೇ ರೀತಿ ನಾನು ತೆಲುಗು ಸಿನಿಮಾ ಮಾಡಿದಾಗಲೂ, ತಮಿಳ್ ಸಿನಿಮಾ ಮಾಡಿದಾಗಲೂ, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಹೂ ಇಸ್ ಲೀಡಿಂಗ್ ದ ಟೀಮ್. ಸೊ ಯಾರು ಟೀಮ್ನ ಲೀಡ್ ಮಾಡ್ತಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ, ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಸೊ ಹಾಗೆ. ಎಸ್ ಮೇಡಮ್, ನಿಮ್ಮದು ಬೇರೆ ಬೇರೆ ಭಾಷೆಗಳಿಂದ ಆಫರ್ ಬಂದಿರೋದು, ಕರೆ ಬಂದಿರೋದು, ಅಥವಾ ಇಲ್ಲೇ ಈ ಸದ್ಯಕ್ಕೆ ಬ್ಯುಸಿ ಇದೆ? ಇಲ್ಲೇ ಮಾಡೋಕ್ಕೆ 4 ಸಿನಿಮಾದಲ್ಲಿ ಟೀಸರ್ ಬಂದರೆ ಬರೀ ಅವರೇ ಇರ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದು ಅಲ್ಲಿ ಇರ್ತಾರೆ. ಆ ಸಿನಿಮಾಲ್ ಸೆಲೆಕ್ಟ್ ಆಗಿರ್ತಾರೆ, ಅದೇನೋ ಶೂಟಿಂಗ್ ಆಗ್ತಿರುತ್ತೆ, ಪ್ರೆಸ್ ಮೀಟಿಂಗ್ ಬಂದಿರ್ತಾರೆ, ಎಲ್ಲ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಅವ್ರು ಮೋಸ್ಟ್ಲಿ ರೆಕಾರ್ಡ್ ಮಾಡ್ತಾರ ಅಂತ, ಒಂದೇ ದಿನ 3 ಸಿನಿಮಾ ರಿಲೀಸ್ ಮಾಡೋದು, ಒಂದೇ ದಿನ 2 ಸಿನಿಮಾ ರಿಲೀಸ್. ಹಿಂದೆ ಮಾಲಾಶ್ ಅವ್ರು ಮಾಡಿದ್ರು ಆ ಥರ ರೆಕಾರ್ಡ್ ಮಾಡಿ. ಮೇಡಮ್ ಅವರು ಶೂಟಿಂಗ್ ಮಾಡಿದ್ದೀನಿ, ಇನ್ನು ಐ ಗೆಸ್ ರಿಲೀಸ್ ಹಂಗಾಗ್ಲಿ. ಶೂಟಿಂಗ್ ಸುಮಾರು ಮಾಡ್ತಾನೆ ಇರ್ತಾರೆ. ಮೋಸ್ಟ್ಲಿ ಅವರು ಕನ್ಫ್ಯೂಸ್ ಆಗಿರ್ತಾರೆ, ಯಾವ ಸಿನಿಮಾ ಹೋಗಿ ನಾಳೆ ಯಾವುದಿದೆ ಆ ಥರ. ಹಂಗೆಲ್ಲ ಕನ್ಫ್ಯೂಸ್ ಎಲ್ಲ ಏನಾಗಿಲ್ಲ, ಆ ಲೆವೆಲಿಗೆಲ್ಲ ಏನಿಲ್ಲ. ಬಟ್ ಒಂದೇ ದಿನ 2 ಶೂಟಿಂಗ್ ಮಾಡಿರೋದೆಲ್ಲ ಇದೆ. ಲೈಕ್ ತುಮಕೂರಲ್ಲಿ ಶೆಡ್ಯೂಲ್, ನಾವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ನೈಟ್ ಶೂಟ್ ಮಾಡಿಕೊಂಡು ಡೈರೆಕ್ಟ್ಲಿ ನಾನು ಇನ್ನೊಂದು ಸೆಟ್ಟಿಗೆ ಹೋಗಿದ್ದೀನಿ, ಎಕ್ಸ್ ಆ್ಯಂಡ್ ವೈ ಸೆಟ್ಟಿಗೆಲ್ಲ. ಆ್ಯಂಡ್ ಬೇರೆ ಭಾಷೆದು ನಾನು ಅದನ್ನು ಫೈನಲ್ ಆಗಿ ಮಾಡೋ ಟೈಮಲ್ಲಿ ಹೇಳ್ತೀನಿ. ಈಗ ಮಾಡಿರೋದ್ರ ಬಗ್ಗೆ ಮಾತಾಡೋಣ ಅಷ್ಟೇ. ಇನ್ಫ್ಯಾಕ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ತೆಲುಗಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಸಿನಿಮಾ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಜೊತೆ ಬರ್ತಾ ಇದೆ, ಅದು ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ, ತೆಲುಗು ಆ್ಯಂಡ್ ತಮಿಳ್ ಆ್ಯಂಡ್ ಕನ್ನಡ. ಆ್ಯಂಡ್ ದೆನ್ ಅಜಯ್ ರಾವ್ ಸರ್ ಜೊತೆಗೆ ಒಂದು ಸಿನಿಮಾ ರೆಡಿ ಇದೆ. ಮಾರುತ ಈ ತಿಂಗಳು ರಿಲೀಸ್ ಆಗ್ತಾ ಇದೆ 31ಕ್ಕೆ. ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೆಕ್ಸ್ಟ್ ತಿಂಗಳು ಬರ್ತಾ ಇದೆ 21ಕ್ಕೆ. ನೀವು ಕನ್ನಡದ ಹೀರೋ, ಇಲ್ಲಿನ ಕನ್ನಡದ ಹೀರೋ ರಶ್ಮಿಕಾ ಮಂದಣ್ಣ ಅವರು, ಅವ್ರ ಜೊತೆ ಒಂದು ಗರ್ಲ್ ಫ್ರೆಂಡ್ ಬರ್ತಾ ಇದೆ. ಕನ್ನಡದ ಹೀರೋ ಹೀರೋಯಿನ್ ಸೇರಿ ತೆಲುಗು ಸಿನಿಮಾ ಮಾಡೋದು, ಇದು ಒಂಥರ ಏನಂತ ಅನ್ಸುತ್ತಲ್ಲ ಸರ್? ಅದು ಏನೋ ನನಗೆ ಗೊತ್ತಾಗಲ್ಲ, ಅದು ಹಿಂಗೆ ಏನು ಅನಿಸ್ತದೆ ನಿಮಗೆ? ಅಂದರೆ ನಮ್ಮ ಕನ್ನಡದ ಹೀರೋಯಿನ್ಗಳು ತೆಲುಗಲ್ಲಿ ಒಂದು ಮೇಜರ್ ಸಿನಿಮಾ ಬರುತ್ತೆ, ಅದು ಕನ್ನಡದಲ್ಲೂ ಬರುತ್ತೆ, ಅದು ಓಕೆ. ಬಟ್ ಒಂದು ಖುಷಿನೂ ಇದೆ, ಅದು ಕನ್ನಡದ ಹೀರೋಯಿನ್ಗಳು ಅವರು ಮೇಜರ್ ಹಾಕಿ ತಗೊಂಡು ಮಾಡ್ತಾರಲ್ಲ ಅಂತೇಳಿ. ಅದ್ರ ಏನು ಹೇಳ್ತೀರಾ ಸರ್ ನೀವು? ಖುಷಿ ಆಗಬೇಕಲ್ವ? ಖುಷಿ ಆಗಿದ್ದೀನಿ. ಸೊ ಆ ಒಂದು ಪ್ರೊಸೆಸ್ ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ ನೀವು ಅಂತ? ಈಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹೌದು. ಈ ಭಾಷೆ, ಈ ಸಿನಿಮಾ, ಈಗ ಎಲ್ಲರೂ ಎಲ್ಲ ಸಿನಿಮಾನೂ ನೋಡ್ತೀವಿ. ಅಂದರೆ ಇವಾಗ ನಾವು ಕೂತ್ಕೊಂಡು ಕೊರಿಯನ್ ವೆಬ್ ಸೀರೀಸ್ ನೋಡ್ತೀವಿ, ನಾವು ಕೂತು ನಾರ್ಕೋಸ್ ನೋಡ್ತೀವಿ. ಸೊ ಎಲ್ಲದನ್ನೂ ನೋಡ್ತೀವಿ ನಾವು, ಸಪ್ರೇಟಲ್ಲಿ ನೋಡ್ಕೊಂಡು ಸಿನಿಮಾಗಳನ್ನ ನೋಡ್ತೀವಿ. ನಾನು ಆಗಲೇ ಹೇಳಿದಾಗೆ, ಒಂದು ಒಳ್ಳೆ ಸ್ಕ್ರಿಪ್ಟ್, ಒಂದು ಒಳ್ಳೆ ಕಥೆ ಸಿಕ್ಕಿದಾಗ, ಆ್ಯಂಡ್ ಆ ಕಥೆಯಲ್ಲಿ ನಾವು ಭಾಗಿಯಾಗ್ಬೋದು, ಆ ಕಥೆನ ನಾನು ಹೊರಗೆ ಹೇಳಬೇಕು, ಅದ್ರಲ್ಲಿ ಕಥೆಯಲ್ಲಿ ಭಾಗಿಯಾಗ್ಬೋದು ಅಂತಂದಾಗ ಎಲ್ಲಿದ್ದರೂ ಇಟ್ ಡಸಂಟ್ ಮ್ಯಾಟರ್. ಯಾಕಂದರೆ ಇವತ್ತಿಗೆ ಈಗ ನಾವಲ್ಲಿ ತೆಲುಗಲ್ಲಿ ಸಿನಿಮಾ ಮಾಡ್ತಿರ್ಬೋದು, ಕನ್ನಡದಲ್ಲೂ ರಿಲೀಸ್ ಆಗ್ತಾಯಿದೆ ಅದು. ಈಗ ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡ ಸಿನಿಮಾ ನಾವು ತೆಲುಗಲ್ಲೂ ರಿಲೀಸ್ ಮಾಡ್ತಾಯಿದ್ದೀವಿ. ಅದನ್ನು ಆ ಬಾರ್ಡರ್ಸ್ನ ದಾಟ್ತಾ ಇದ್ದೀವಿ. ಅದು ಏನಂತ ಇದ್ದೀರ ನೀವು? ಬ್ಯಾರಿಯರ್ ಅದು ದಾಟ್ತಾ ಇದ್ದೀವಿ, ಅದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ಆಗಬೇಕು ಅಥವಾ ಅಲ್ಲೇ ಆಗಬೇಕು ಅನ್ನೋದಿಲ್ಲ. ಆ್ಯಂಡ್ ಇನ್ನೊಂದು ಪ್ರೌಡ್, ಇಲ್ಲಿನ 2 ಕಲಾವಿದರು ಅಲ್ಲಿನ, ಅಂದರೆ ನನ್ನ ಗರ್ಲ್ ಫ್ರೆಂಡ್ ಈಸ್ ಅ ಪ್ಯಾನ್ ಇಂಡಿಯನ್ ಫಿಲ್ಮ್. ಐ ಟೆಲ್ ಯು ಹೌ. ಇಬ್ಬರು ಕನ್ನಡ ಕಲಾವಿದರು, ಓಕೆ, ತೆಲುಗುವಿನ ನಿರ್ಮಾಣ ಸಂಸ್ಥೆ, ಒಂದು ದೊಡ್ಡ ತೆಲುಗುವಿನ ನಿರ್ಮಾಣ ಸಂಸ್ಥೆ, ತಮಿಳ್ ಡೈರೆಕ್ಟರು ರಾಹುಲ್ ರವೀಂದ್ರ ಅವರು. ಸೊ ಎಲ್ಲರೂ ಒಟ್ಟಾಗಿ ಬಂದು ಸಿನಿಮಾ ಮಾಡಿರೋದು. ಇಟ್ಸ್ ಅ ಪ್ರಾಪರ್ ಪ್ಯಾನ್ ಇಂಡಿಯನ್ ಫಿಲ್ಮ್. ಎಲ್ಲ ಅವಾಗ ನೋಡಿ ಎಷ್ಟರ ಮಟ್ಟಿಗೆ ಇಂಡಸ್ಟ್ರಿ ಓಪನ್ ಆಗಿದೆ. ಕನ್ನಡ ಡೈರೆಕ್ಟರು, ಕನ್ನಡ ನಿರ್ಮಾಣ ಸಂಸ್ಥೆ, ಕನ್ನಡ ಆ್ಯಕ್ಟರ್ಸು, ಅಥವಾ ತೆಲುಗು ಹಿಂಗೆ ಹೋಗ್ತಾ ಇದ್ದಿದ್ದು. ಇವತ್ತು ಎಲ್ಲ ಕಡೆಯಿಂದನೂ ದಿ ಬೆಸ್ಟ್. ಸೊ ನನಗೇನು ಹೆಮ್ಮೆ ಅಂತ ಅನಿಸುತ್ತೆ ಅಂದರೆ, ಆ್ಯಕ್ಟರ್ಸ್ಗೆ ಬಂದಾಗ ವಿ ವೇರ್ ದ ಬೆಸ್ಟ್ ಚಾಯ್ಸ್ ಅಂತ ಡೈರೆಕ್ಟರ್ಗೆ ಅನಿಸಿದೆ, ಪ್ರೊಡಕ್ಷನ್ಗೆ ಅನಿಸಿದೆ. ಸೊ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಸೂಪರ್.
ಆ್ಯಂಡ್ ಇದು ಒಳ್ಳೆ ಬೆಳವಣಿಗೆ ಕೂಡ ನಿಜ ನಿಜ ಅಲ್ವಾ. ಎಲ್ಲ ಬೇರೆ ಬೇರೆ ಕಡೆಯಿಂದ ನಿರ್ದೇಶಕರು ಒಂದು ಕಡೆಯಿಂದ ಬರ್ತಾರೆ, ಪ್ರೊಡಕ್ಷನ್ ಒಂದು ಕಡೆಯಿಂದ ಬರುತ್ತೆ, ಆ್ಯಕ್ಟರ್ಸ್ ಒಂದು ಕಡೆಯಿಂದ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಗ್ರೋತ್. ಎಸ್, ರಶ್ಮಿಕಾ ಮಂದಣ್ಣ ಆ್ಯಕ್ಟ್ ಮಾಡಿದ್ದು ನಡೀತಿದೆಯಾ? ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಸರ್? ರಿಲೀಸಿಗೆ ರೆಡಿ, ನವಂಬರ್ 7ನೇ ತಾರೀಕು ರಿಲೀಸ್. ನವಂಬರ್ 7ಕ್ಕೆ. ಹೆಂಗಿತ್ತು ಸರ್ ವರ್ಕ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಅಂದರೆ ಆ ಕಥೆನೇ ತುಂಬ ಇನ್ಸ್ಪೈರಿಂಗ್ ಕತೆ, ನಮಗೆ ತುಂಬ ಕನೆಕ್ಟ್ ಆಗುವಂಥ ಕತೆ. ಓಕೆ. ಮತ್ತಿನ್ನು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ ರಾಹುಲ್ ಸರ್ ಇಸ್ ವೆರಿ ಸ್ವೀಟ್ ಪರ್ಸನ್. ಆ್ಯಂಡ್ ಎಗೇನ್ ಎಲ್ಲೋ ಒಂದು ಕಡೆ ನನಗೆ ಸಿಗುವಂಥ ನಿರ್ದೇಶಕರು ನಾನು ಪುಣ್ಯ ಮಾಡಿದ್ದೀನಿ. ಎಲ್ಲ ಒಳ್ಳೊಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ನನಗೆ, ಫ್ರಮ್ ಅಭಿ ಸರ್ ಟು ರಾಹುಲ್ ಸರ್. ಎಲ್ಲರೂ ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರಿಗೊಂದು ವಿಷನ್ ಇದೆ ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಅವ್ರ ಕಥೆ ಮೇಲೆ ಅವ್ರಿಗೊಂದು ನಂಬಿಕೆ ಇದೆ. ಆ್ಯಂಡ್ ನೀವು ನಂಬೋದಿಲ್ಲ, ನೀವು ನಾನು ವಾಟ್ಸ್ಯಾಪ್ ತೆಗೆದು ನೋಡಿದ್ರೆ ಎಲ್ಲ ಲವ್ ಯು ಲವ್ ಯು ಲವ್ ಯು ಲವ್ ಯು ಅಂತ ಮೆಸೇಜ್ ಇರುತ್ತೆ. ಯಾರಿಂದ? ನನ್ನ ಡೈರೆಕ್ಟರ್ಗಳಿಂದ. ಸೂಪರ್. ನನಗೆ ನನ್ನ ಶಬರ ಡೈರೆಕ್ಟರ್ ಲವ್ ಯು ಅಂತ ಕಳಿಸ್ತಾರೆ, ರಾಹುಲ್ ಸರ್ ಲವ್ ಯು ಅಂತ ಕಳಿಸ್ತಾರೆ. ಲಿಟ್ರಲಿ ಯಾರಾದ್ರು ಸಡನ್ನಾಗಿ ತೆಗೆದು ನೋಡಿದ್ರೆ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ಪ್ಯೂರ್ ಲವ್ ಫಾರ್ ಸಿನಿಮಾ. ಅಂದರೆ ಅವರು ಅಂದ್ಕೊಂಡಿದ್ದು ಬಂದಾಗ ಅಥವಾ ನಾನು ಫ್ರೇಮ್ ಹೋಗಿ ನೋಡಿದಾಗ ನನಗೆ ತುಂಬ ಖುಷಿ ಆದಾಗ ಅವ್ರು ಏನು ತೆಗೆದಿದ್ರು, ಅವರು ಏನು ಶಾರ್ಟ್ ಇದೆ. ನನಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಲೂ ಅಷ್ಟೇ ನಮ್ಮ ಅಭಿ ಸರ್, ಅಂದರೆ ಅಭಿಷೇಕ್ ಕಾಸರಗೋಡು, ನಮ್ಮ ಡಿ ಒ ಪಿ ಹೆಸರು ಅಭಿ. ನಮ್ಮಲ್ಲಿ ಅಭಿ ಹೋಲ್ ಸ್ಕ್ವೇರ್ ಇದ್ದಾರೆ ಸೆಟ್ಟಲ್ಲಿ. ಅಭಿ ಡೈರೆಕ್ಟರ್ ಪ್ಲಸ್ ಅಭಿ ಡಿ ಒ ಪಿ. ಅವ್ರು ಪ್ರತಿಯೊಂದು ಫ್ರೇಮ್ ಇಟ್ಟಾಗೂ ನಾನು ಹೇಳ್ತಾ ಇದ್ದೆ, ತುಂಬ ಸೂಕ್ಷ್ಮವಾಗಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಫ್ರೇಮ್ ಇಡೋರು. ಸಕ್ಕತ್ತಾಗಿ ಮಾಡ್ತಾ ಇದ್ದೀರಾ ಸರ್, ಲವ್ ಯು ಸರ್ ಅಂತ ಇದ್ದೆ. ಸೊ ಅಂದರೆ ಸಿನಿಮಾ ಮೇಲಿರುವ ಪ್ರೀತಿ ಅದು. ಪ್ರಮೋಷನ್ ವೈಸ್ ಹೇಗೆ ಪ್ಲ್ಯಾನ್ ಮಾಡಿದ್ದೀರಿ? ಎಲ್ಲೆಲ್ಲಿ ಹೋಗಬೇಕು ಅಂತ? ಯಾಕಂದ್ರೆ ನೆಕ್ಸ್ಟ್ ಮಂತು 21ಗೆ ರಿಲೀಸ್ ಇರೋದ್ರಿಂದ ಎಲ್ಲೆಲ್ಲಿ ಪ್ಲ್ಯಾನ್ಸ್ ಟೀಮ್ ಜೊತೆ? ಫಸ್ಟ್ ಇವಾಗ ಚಾನಲ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಚಾನಲ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದಾದ ನಂತರ ಈ ಸತಿ ಮುಖ್ಯವಾಗಿರೋದು ಜನರ ಜೊತೆ ಸಿನಿಮಾ ನೋಡೋಣ ಅಂತ. ಓಕೆ. ಸೊ ಎಲ್ಲ ಒಂದಿಷ್ಟು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ರೈಟ್ ಫ್ರಮ್ ಹುಬ್ಳಿ, ದಾವಣಗೆರೆ, ನಮ್ಮ ಮಂಡ್ಯ, ಮೈಸೂರು, ಎಲ್ಲ ಕಡೆ ಈ ಒಂದಿಷ್ಟು ಕಡೆ ಶೋಸ್ಗಳ ಟೈಮಿಂಗ್ಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಆಡಿಯನ್ಸ್ ಜೊತೆ ಸಿನಿಮಾ ನೋಡುವ ಒಂದು ಪ್ಲ್ಯಾನ್ಸ್ಗಳಿದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಈವೆಂಟ್ಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಕಂಟೆಂಟ್ಗಳು ರೆಡಿ ಆಗ್ತಾ ಇದೆ. ಪ್ರಮೋಷನಲ್ ವೈಸ್ ಒಂದಿಷ್ಟು ಕಂಟೆಂಟ್ಗಳು ರೆಡಿ ಆಗ್ತಾ ಇದೆ. ಒಂದು ಕ್ಯಾರೆಕ್ಟರ್ ಹಿನ್ನೆಲೆ, ಅಂದರೆ ನೀವು ಸಿನಿಮಾಗೆ ಬರುವ ಮುಂಚೆನೇ ಆ ಸಿನಿಮಾದ ಪ್ರಪಂಚ ಹೇಗಿದೆ, ಅಲ್ಲಿರೋ ಪಾತ್ರಗಳು ಹೇಗೆ ಮಾತಾಡ್ತವೆ, ಹೇಗೆ ಬಿಹೇವ್ ಮಾಡ್ತವೆ, ನೀವು ಏನನ್ನು ನಿರೀಕ್ಷಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳು ಒಂದಿಷ್ಟು ಕಂಟೆಂಟ್ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಅಥವಾ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ನಡೀತಾ ಇದೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಒಂದಿಷ್ಟು ನಡೀತಾ ಇದೆ. ಓಕೆ. ಎಸ್ ಮೇಡಮ್, ಈಗ ನಿಮ್ಮ ಸಿನಿಮಾ ರಿಲೀಸಿಗೆ ಹತ್ತಿರ ಆಗಿರೋದು ಸರ್ ಹೇಳೋದು ಪ್ರಮೋಷನ್ ವಿಚಾರದಲ್ಲಿ. ಸೊ ಪ್ರತಿ ಸಿನಿಮಾ ಬಂದಾಗಲೂ ಕೂಡ ಒಂದು ಇರುತ್ತೆ, ನಮ್ಮ ಸಿನಿಮಾ ಗೆಲ್ಲೇಬೇಕು, ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡ್ತಾರೆ. ಆಡಿಯನ್ಸ್ ಸರ್ ಹೇಳಿದಾಗ ಆಡಿಯನ್ಸ್ ಬರಬೇಕು, ಜೊತೆ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತೇಳಿ. ಸೊ ಆ ಥರದ್ದು ಪ್ಲ್ಯಾನ್ಸ್ ನಿಮ್ಮ ಪರ್ಸ್ನಲ್ ಆಗಿ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ನೋಡೋದು ಸಿನಿಮಾ? ಕರೆಕ್ಟಾಗಿ ಕೇಳಿ, ಸ್ಟ್ರೈಟಾಗಿ ಕೇಳಿ. ಫ್ಯಾಮಿಲಿ ಜೊತೆ ಅಥವಾ ಆ ಪರ್ಟಿಕ್ಯುಲರ್ ಒಬ್ಬರು ಪರ್ಸನ್ ಜೊತೆ ನೋಡಬೇಕು? ಅದೇ ಇತ್ತು, ನೀವೇ ಹಂಗೆ ಕೇಳಿ. ಪರ್ಟಿಕ್ಯುಲರ್ ಹಿಂಗೆ ಅನ್ನೋರ ಜೊತೆ ಭಾಳ ಹುಷಾರಾಗಿರ್ಬೇಕು. ಇದೇ ನಾನು ಕಲ್ತಿರೋದು. ನಮ್ಗೆಲ್ಲ ಯಾರು ಬೀಳ್ತಾರೆ ಅಂದ್ರೆ ಏನೇನೋ ಆಗೋಗಿದೆ ಸರ್. ಅಂದ್ರೆ ಒಳ್ಳೆ ಲವರ್ ಸಿಕ್ಕಿರೋದು ಅಲ್ಲ, ಬೇಡ ಅದ್ರ ಅಗೇನ್ಸ್ಟ್ ಅಂತ ಅಲ್ಲ. ನಂಗೂ ಐ ವಾಂಟ್ ಟು ಬಿ ಇನ್ ಲವ್, ಐ ವಾಂಟ್ ಅ ಬಾಯ್ ಫ್ರೆಂಡ್. ಬಟ್ ಪ್ಲೀಸ್ ನೋಟ್ ಅಪ್ಲಿಕೇಶನ್ಸ್ ಹೇಗೆ ಹಾಕ್ಬೇಕಂತ ಕೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ನೋಡಿ ಅಲ್ಲ, ಈ ಸೈಲೆಂಟ್ ಆಗ್ಬಿಟ್ಟು ಇಲ್ಲಿವರೆಗೂ ಯಾರು ಪ್ರಪೋಸ್ ಮಾಡಿದ್ರು ನಿಮಗೆ? ಇಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಅಲ್ಲ ಅವರು ಅದಕ್ಕೆ ಕೇಳಿದ್ರೆ ಏನು ಸರ್ ನೀವು ಎಷ್ಟು ಬಂದಿದೆ ಇಲ್ಲಿವರೆಗೂ? ಹಂಗೆ ಕೇಳಿ, ಎಷ್ಟು ಬಂದಿದೆ, ದಿನಕ್ಕೆ ಎಷ್ಟು ಬರ್ತವೆ? ಇಲ್ಲ, ಯಾರು ಮಾಡಿಲ್ಲ. ಅವರ್ ಬೇಸಿಸ್ ಎಷ್ಟು ಬರ್ತವೆ ಹೇಳಿ, ಹಂಗೆ ಕೇಳಿ ನೀವು. ಅಂದ್ರೆ ಯಾರು ಮಾಡ್ಬೇಕಲ್ಲ ಅವ್ರು ಮಾಡಲ್ಲ. ಆದ್ರೆ ಅಟ್ಲೀಸ್ಟ್ ಹೇಳಿದ್ರೆ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ, ಅವ್ರಿಗೆ ಹೇಳ್ತೀವಿ ಅಂತ. ನಿಮ್ಗೆ ಯಾರು ಹೇಗೆ ಹೇಳ್ಬೇಕು ಅಂತಿದ್ರೆ ಒಬ್ಬ ಹೀರೋ ನಂಗೆ ಇಷ್ಟ ಅಂದಿರುತ್ತಲ್ಲ ಆ ಥರ. ಔಟ್ಸೈಡ್ ದ ಇಂಡಸ್ಟ್ರಿನ, ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಿಟ್ಟು ಕೂಡ ತುಂಬಾ ಜನ, ಓಕೆ, ಅಂದ್ರೆ ಬೇರೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಕನ್ನಡ ಇಂಡಸ್ಟ್ರಿ ಯಾರು ಇಷ್ಟ ಅಂತ ಕೇಳಿದ್ರೆ ನಾವು ಕನ್ನಡ ಮಾತ್ರ ಕೇಳಿದವರು. ಅದೇ ನಾನು ಹೇಳ್ತಿರೋದು, ಐ ಆಮ್ ಗ್ರೀಡಿ. ಅಂದ್ರೆ ನಮ್ಮ ಇಂಡಿಯನ್ ಸಿನಿಮಾದಲ್ಲೇನೆ ತುಂಬಾ ಜನ ನೀವ್ ಏನು ಗೆಲ್ಲೋದಕ್ಕೂ ಇಲ್ಲ, ಹಿಂಗಲ್ಲ ಹಿಂಗೆ ನಮ್ಮ ಇಂಡಿಯನ್ ಸಿನಿಮಾದಲ್ಲೇನೆ ತುಂಬಾ ಟ್ಯಾಲೆಂಟ್ಗಳಿದೆ. ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಕೊಡ್ಬೇಕು. ಈಗ ನಾನು ಅದನ್ನೇ ಪ್ರಶ್ನೆ ಬಂದು ಮರ ಅಂತ ಇದ್ರೆ
ಹಸುನ ಮರಕ್ಕೆ ಕಟ್ಟಾಕ್ಬಿಟ್ಟು ಹಸು ಅಂತ ಬರೆದ್ರೆ ಉತ್ತರನ. ಬಾಬಾ, I'm So ಅದಕ್ಕೆ ಅಲ್ಲ answering ಅವ್ರೇನು ಕೇಳಿದ್ರು, ಕನ್ನಡ ಇಂಡಸ್ಟ್ರಿ ನಿಮಗೆ ಯಾರು ಇಷ್ಟ, ತುಂಬಾ ಯಾರ ಕೆಲಸ talent- ಮಾಡಬೇಕು ತುಂಬಾ ಅಂತಿದೆ. talent- ಎಕ್ಸಾಕ್ಟ್ಲಿ ದೀಕ್ಷಿತ್ ಜೊತೆ ಮಾಡಾಯ್ತು ಆಲ್ರೆಡಿ. ದೀಕ್ಷಿತ್ ಕೂಡ ತುಂಬಾನೇ ಇಷ್ಟ, ಅವ್ರ ಜೊತೆ ಎರಡನೇ ಸಿನಿಮಾನು ಅವ್ರ ಮಾಡಾಯ್ತು. ಜೊತೆ ಎರಡನೇ ಮಾಡ್ಬೇಕು ಸಿನಿಮಾನು ಅಂತ ಮಾಡ್ತೀನಿ ಅಫ್ ಕೋರ್ಸ್. ಇನ್ನೊಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು. ನನ್ನ ಬಿಟ್ಟು ಇವ್ರನ್ನ ಬಿಟ್ಟು like ತುಂಬಾ ಒಬ್ರು ಜನ ಇರ್ತಾರಲ್ಲ ಮೇಡಮ್, ಈಗ ಒಬ್ರು ಸುದೀಪ್ ನನಗೆ sir, okay. ಹಾಗೆ ಆ ಥರ